ನಾವ್ ಹೋಗೇನ್ರಿ ಇವತ್ತ ಯಲ್ಪಾರಟ್ಟಿ ಆರ್ಯನ್ ಸಿದ್ದನ ಜಾತ್ರೆಗೆ. ನಮಸ್ಕಾರ ದೇವ್ರ, ನಾ ನಿಮ್ಮ ಮಯೂರ. ನಮ್ಮದ ಫೈನಲ್ ಮ್ಯಾಚ್ ಮುಗಿಸ್ಕೊಂಡ ಡೈರೆಕ್ಟ್ ರೂಮ್ ಬಂದ ರೆಡಿ ಆಗಿ ಚಿಕ್ಕೋಡಿಯಿಂದ ಗಾಡಿಗೆ ಕೊಡ್ಕೊಂಡ ನಾವ್ ಹೊಂಟೇನ್ರಿ ಯಲ್ಪಾರಟ್ಟಿ ಆರ್ಯನ್ ಸಿದ್ದನ ಜಾತ್ರೆಗೆ. ಪ್ರತಿ ವರ್ಷ ಈ ಜಾತ್ರೆಗೆ ಒಂದ್ ದಿವಸ ಮೊದಲು ಹೋಗ್ತೀನ್ರಿ. ಇವತ್ತ ಜಾತ್ರೆ ದಿವಸ ಹೊಂಟಿದ್ನು, ಅದು ಲೇಟ್ ಆಗಿ ಯಲ್ಪಾರಟ್ಟಿಗೆ ಹೋದ ಕೂಡ್ಲೆ ಬಹಳ ಟೈಮ್ ಆಗಿತ್ರಿ. ಡೈರೆಕ್ಟ್ ಗಾಡಿ ಹಚ್ಚಿ ಜಾತ್ರೆಗ ಎಂಟ್ರಿ ಕೊಟ್ಟಿನಿ. ಜಾತ್ರೆ ಹೋದ ಕೂಡ್ಲೆ ನಮ್ಗ ಇನ್ಸ್ಟಾ ಕುಟುಂಬಸ್ಥರ ಬಹಳ ಜನ ಭೇಟಿ ಆದ್ರಿ. ಇದನ್ನೆಲ್ಲ ನೋಡಿ ಬಹಳ ಖುಷಿ ಅನಿಸ್ತೈತಿ. ಅಲ್ಲಿಂದ ಹಿಂದೆ ಕೆಸರಿ ಬಾಳುವನ್ನ ನಾ ಮತ್ತ ನಮ್ಮ ಅತ್ತಿ ಮಕ್ಕಳ ಎಲ್ಲಾರು ಕೂಡಿ ಜೋಕಾಲಿ ಹಾಕುತ್ತ ಗಿಚ್ಚ ಗಿಲಿ ಹಂಗ ಎಂಜಾಯ್ ಮಾಡಿದ್ವು. ಅಲ್ಲಿಂದ ನಮ್ ಹುಲಿ ರವಿ ಎಲ್ಲಾರು ಕೂಡಿ ಆರ್ಯನ್ ಸಿದ್ದನ ದರ್ಶನ ಪಡ್ಕೊಳಕ್ ಹೋದ್ರಿ. ದರ್ಶನ ಪಡ್ಕೊಂಡ ಬಂಡಾರ ಹಚ್ಕೊಂಡ ಗುಡಿ ಸುತ್ತಾಕಿ ಅಲ್ಲಿಂದ ಜಾತ್ರೆಯಾಗ ಗಿಚ್ಚ ಗಿಲಿ ಹಂಗ ತಿರ್ಗಾಡಿದ್ವು. ಎಷ್ಟು ಚೀರಿ ಗಂಟ್ಲ ಹರ್ಕೊಳಕತ್ತ ದೋಸ್ತ, ನೀ ಏನ್ ಫಾಲೋ ಮಾಡವಲ್ಲಾಗಿದೆ. ಅಲ್ಲಿಂದ ಸ್ವಲ್ಪ ಹೊಟ್ಟಿಗೆ ಗಾರ್ ತಿಂದ ಕುಡ್ದ ಮತ್ತ ಡೈರೆಕ್ಟ್ ಜೋಕಾಲಿ ಕಡೆ ಬಂದೂರಿ. ಮತ್ತ ನನ್ನ ಫೇವ್ರೇಟ್ ಬ್ರೇಕ್ ಡ್ಯಾನ್ಸ್ ದಾಗ ಹತ್ತಿ ಮಸ್ತ್ ಮಜಾ ಮಾಡಿ 80 ರೂಪಾಯಿ ಹಾಳು ಹಚ್ಚಿ ಬಂದು ಅಲ್ಲಿಂದ ರಾತ್ರಿ ಹಾಸಿಗೆ ಕಾಲ್ ಹಾಕಿ ಬಿದ್ದ ಹರ್ಯಾಗೆ ದೆಲ್ಲಿ ಹೋಗಿನಂತ ಆ ವಿಡಿಯೋ ನೀವು ನೋಡಿದ್ರಿ. ನೋಡಿಲ್ಲ ಅಂದ್ರೂ ಅಕೌಂಟ್ ದಾಗ ಐತಿ, ಹೋಗಿ ನೋಡ್ರಿ. ಜಾತ್ರೆಯ ಲಾಸ್ಟ್ ದಿವಸ ಗುಡಿ ಒಳಗ ಬಂಡಾರ ಹಾರ್ತಾ ಇತ್ರಿ. ಅದಕ್ಕಾಗಿ ಹರ್ಯಾಗೆದ್ದ ನಾವೆಲ್ಲ ಹುಡುಗರು ಕೂಡಿ ಗುಡಿ ಒಳಗ ಎಂಟ್ರಿ ಕೊಟ್ಟಿದ್ದು. ದೇವ್ರ ಗುಡಿ ಒಳಗ ಅನಾಹುತ ಬಂಡಾರ ಹಾರ್ತೈತ್ರಿ. ಈ ಬಂಡಾರದಾಗ ಸಿಕ್ಕ ನಾನು ಉಸುಲ್ ಆಡೋಲಾಗಿತ್ರಿ. ಈ ಬಂಡಾರದಾಗ ಸಿಕ್ಕ ಬೆಂಕಿ ಆಗಿ ಮತ್ತ ದೇವ್ರ ದರ್ಶನ ಪಡ್ಕೊಂಡ ಗುಡಿಯಿಂದ ಹೊರಗ್ ಬಂದೂರಿ. ನಮ್ಮ ಯಲ್ಪಾರಟ್ಟಿ ಆರ್ಯನ್ ಸಿದ್ದನ ಜಾತ್ರೆ ಹೆಂಗ ನಡ್ದೈತಿ. ಅಲ್ಲಿಂದ ನಮ್ಮ ಮಾವುಗಳು ಬಾಳ ದೂರಿಂದ ಜಾತ್ರೆ ಬಂದಿರಿ. ಅವ್ರಿಗೆ ಅಷ್ಟು ಭೇಟಿ ಅದು. ಆ ಯಲ್ಪಾರಟ್ಟಿದಿಂದ ನಾ ರವಿ ಕೂಡಿ ಮತ್ತ ಕೇರೂರ್ ಬಂದು ಯಲ್ಪಾರಟ್ಟಿ ಮತ್ತ ಕೇರೂರ್ದ ಎರಡು ಜಾತ್ರೆ ಒಮ್ಮೆ ಆಗ್ತಾವ್ರಿ. ಒಂದ ದಿವಸ ಎರಡು ಊರಾಗ ಬಂಡಾರ ಹಾರ್ತಾವು. ಇಲ್ಲಿ ಬಂದ ದೇವ್ರ ದರ್ಶನ ಪಡ್ಕೊಂಡ ಮತ್ತ ಸ್ವಲ್ಪ ಜಾತ್ರೆ ತಿರ್ಗಾಡಿದ್ವಿ. ನೆಕ್ಸ್ಟ್ ಡೇನು ಬಂದಿನಿ. ಅಲ್ಲಿ ನಾನು ಇಷ್ಟ ಕುಟುಂಬಸ್ಥರಿಗೂ ಭೇಟಿ ಆಗೀನಿ. ಮತ್ತ ಈ ವಿಡಿಯೋ ಇಷ್ಟ ಆದ್ರೆ ನಕ್ಕಿ ಫಾಲೋ ಮಾಡ್ರಿ. ನಿಮ್ ಒಂದು ಫಾಲೋದಿಂದ ನಮಗ ಬಹಳ ಸಹಕಾರಿ ಆಗ್ತೈತಿ.